ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ 5:30 ಆಗಿದೆ. ನನ್ನ ಬ್ಯುಸಿ ಮಾರ್ನಿಂಗ್ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಾಕಿಂಗ್ ಇಂದ ಶುರು ಮಾಡಿ ಮಕ್ಕಳ ಟಿಫಿನ್ ಬಾಕ್ಸ್ ವರೆಗೂ ಇವತ್ತಿನ ಬ್ಲಾಗ್ ತುಂಬಾ ಸ್ಪೆಷಲ್ ಆಗಿ ಇರುತ್ತೆ. ಓಕೆ, ಅಂಡ್ ಬೆಳಗ್ಗೆ 5:30ಗೆ ಎದ್ದೇಳೋದು, ದಿನ ಸ್ಟಾರ್ಟ್ ಮಾಡೋದು ಅಂದ್ರೆ ತುಂಬಾನೇ ಕಷ್ಟನೇ, ಎಲ್ರಿಗೂ ಗೊತ್ತಿರೋದೆ. ಅಂಡ್ ಮಕ್ಕಳಿಗೋಸ್ಕರ ಏಳಲೇಬೇಕು. ಅಂಡ್ ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಈ ತರ ವಾಕ್ ಮಾಡಲೇಬೇಕಾಗುತ್ತೆ. ಅಂಡ್ ಇವತ್ತಿನ ನನ್ನ ಪ್ರೊಡಕ್ಟಿವ್ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿ, ಎಲ್ಲೂ ಕೂಡ ಮಿಸ್ ಮಾಡ್ತೀರಾ. ಓಕೆ, ಯಾರೆಲ್ಲ ಹೊಸಬ್ರು ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ. ಬೆಳಗ್ಗೆ ಬೇಗ ಎದ್ದಿದ್ನಲ್ಲ, ಹಾಗೆಲ್ಲ ಕೆಲಸ ಫಟಾಫಟ ಅಂತ ಮುಗಿಸಿ ಫಸ್ಟ್ ಗಿಡಗಳಿಗೆ ನೀರು ಬಿಟ್ಬಿಡ್ತೀನಿ. ಅದಾದ್ಮೇಲೆ ಮನೆ ಒಳಗೆ ಬಂದು ಕ್ಲೀನಾಗಿ ಕಸ ಎಲ್ಲ ಗುಡಿಸಿ ಸೋಫಾ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರದ್ದು ರುಟೀನ್ ಹೇಗೆ ಇರುತ್ತೆ. ಸೊ ಪ್ಲೀಸ್ ಯಾರೆಲ್ಲ ಲೇಜಿ ಇದ್ದೀರಾ ಬೆಳಗ್ಗೆ ಬೇಗ ಎದ್ದೇಳಿ. ನಾನು ಕೂಡ ಸಿಕ್ಕಾಬಟ್ಟೆ ಲೇಜಿ. ಇತ್ತೀಚೆಗೆ ಒಂದು 5 ಮಂತ್ ಆಗಿದೆ ಅಂತ ಹೇಳ್ಬೋದು ಬೇಗ ಹೇಳ್ತಾ ಇದ್ದೀನಿ. ಅಂಡ್ ಕಾಮಕಸ್ತೂರಿ ಬೀಜನ ನೈಟ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಕುಡೀರಿ. ತುಂಬಾ ಅಂದ್ರೆ ತುಂಬಾ ಬಾಡಿ ಕೂಲ್ ಆಗುತ್ತೆ. ನನ್ಗಂತೂ ಓವರ್ ಹೀಟ್ ಇದೆ ಬಾಡಿ. ನನಗೆ ಯಾವ ಹಾಸ್ಪಿಟಲ್ ಹೋಗಿ ಯಾವ ಡಾಕ್ಟರ್ ಹತ್ರ ಹೋದ್ರೂ ನನಗೆ ಆಗ್ತಾ ಇರೋ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಅಂಡ್ ಕೆನೆ ಎಲ್ಲ ಕಲೆಕ್ಟ್ ಮಾಡ್ತೀನಿ ಬೆಳಗ್ಗೆ. ಯಾವಾಗ್ಲೂ ಎಲ್ಲರೂ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಹಾಗೇನೆ ಬೆಣ್ಣೆ ತೆಗಿಯಕ್ಕೆ ಅಂತ ಕೆನೆ ಎಲ್ಲ ಹಾಲಿಂದ ಕಲೆಕ್ಟ್ ಮಾಡಿ ತಿಂಡಿಗೆ ಇವತ್ತು ಇಡ್ಲಿ ಮಾಡೋಣ ಅಂತ ತಯಾರಿ ಮಾಡ್ತಾ ಇದ್ದೆ. ಅಂಡ್ ನೈಟೇ ನಾನು ಇಡ್ಲಿಗೆಲ್ಲ ನೆನೆಸಿಟ್ಟು ಬೆಳಗ್ಗೆ ವಾಕ್ ಹೋಗೋದ್ಕಿಂತ ಮೊದಲೇನೆ ಸೋಡಾ ಮತ್ತೆ ಉಪ್ಪು ಹಾಕಿಟ್ಟು ಹೋಗಿರ್ತೀನಿ, ಸ್ವಲ್ಪ ನೆನೆಯುತ್ತೆ ಅಂತ. ಹಾಗೆ ಆಯಿಲ್ ಅಪ್ಲೈ ಮಾಡಿ ಸ್ವಲ್ಪ ಇಡ್ಲಿಗೆಲ್ಲ ಹಾಕಿ ಬೇಯಕ್ಕೆ ಇಟ್ಬಿಟ್ಟೆ. ಅದಾದ್ಮೇಲೆ ಸ್ವಲ್ಪ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡು, ನನಗೆ ಅದೊಂದು ಅಭ್ಯಾಸ ಇದೆ, ಪದೇ 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 ಕ್ಲೀನ್ ಮಾಡ್ಕೊಳ್ತಾ ಇರೋದು. ಅಂಡ್ ಚಟ್ನಿಗೆ ಕೊಬ್ಬರಿ, ಹಸಿಮೆಣಸು, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಉಪ್ಪು ಹಾಕಿ ರುಬ್ಕೊಂಡೆ. ಚಟ್ನಿ ಕೂಡ ರೆಡಿ ಆಗಿತ್ತು. ಅಂಡ್ ಹಾಗೆ ಆಚೆ ಇಡ್ಲಿ ಕೂಡ ರೆಡಿ ಆಯ್ತು. ಕಾಮಕಸ್ತೂರಿ ಕೂಡ ತುಂಬಾ ಬೆನಿಫಿಟ್ ಇದೆ ರೀ. ಅದೆಲ್ಲ ಕುಡಿತಾ ಬಂದ್ರೇನೆ ಗೊತ್ತಾಗೋದು ಹೇಗಿದೆ ಏನು ಅಂತ. ಅಂಡ್ ಯಾರೆಲ್ಲ ಟೇಸ್ಟ್ ಮಾಡಿಲ್ಲ, ಸೊ ಪ್ಲೀಸ್ ಈ ವಿಡಿಯೋ ನೋಡಿ ಆದ್ಮೇಲೆ ಒಂದ್ಸರಿ ನೀವು ತಗೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಏನು ಅಂತ. ಅಂಡ್ ಚಟ್ನಿ ಕೂಡ ರೆಡಿ ಆಯ್ತು, ಇಡ್ಲಿ ಕೂಡ ರೆಡಿ ಆಯ್ತು. ಈಚೆ ಮಗಳಿಗೆ ಬೆಲ್ಟ್ ಕೂಡ ಕಟ್ಟಿದೆ. ಆಲ್ಮೋಸ್ಟ್ ಅವ್ರದ್ದು ರೆಡಿ ಅವರೇ ಮಾಡ್ಕೊಳ್ತಾರೆ, ನಾವೇನು ಹೋಗಿ ಮಾಡ್ಬೇಕಂತ ಏನೂ ಇಲ್ಲ. ಅವ್ಳ ಟೈ ಎಲ್ಲ ಕಟ್ಕೊಳಿಕ್ಕಾಗಲ್ಲ ಸ್ವಲ್ಪ, ಹಾಗಾಗಿ ಟೈ ಎಲ್ಲ ಕಟ್ಟಿ ಈಚೆ ಅವಳಿಗೆ ಜ್ಯೂಸ್ ಮಾಡೋಣ ಮಧ್ಯಾಹ್ನಕ್ಕೆ ಅಂತ. ಇದು ಕರ್ಬೂಜ್ ತಗೊಂಡು ಸ್ವಲ್ಪ ಬೀಜ ಎಲ್ಲ ಕ್ಲೀನಾಗಿ ತೆಗ್ದೆ. ಸ್ವಲ್ಪ ಅದಕ್ಕೆ ಬೆಲ್ಲ ಸಿಗ್ಲಿಲ್ಲ ನನಗೆ ಅರ್ಜೆಂಟ್ಗೆ, ಹಾಗಾಗಿ ಸಕ್ಕರೆ ಹಾಕಿದ್ದೀನಿ. 3 ಸ್ಪೂನ್ ಸಕ್ಕರೆ ಹಾಕಿ 1 ಏಲಕ್ಕಿ ಹಾಕಿದ್ದೀನಿ. ಅದೊಂದು ಕ್ಲಿಪ್ ಮಿಸ್ ಆಗೋಗಿದೆ. ಅಂಡ್ ಹಾಗೆ ಗ್ರೈಂಡ್ ಮಾಡಿಕೊಂಡು ಅದನ್ನ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಮಧ್ಯಾಹ್ನದ ತನಕ ಸ್ವಲ್ಪ ಕೋಲ್ಡ್ ಆಗಿರುತ್ತೆ ಅಲ್ವಾ, ಈಗ ಸೆಕೆ ಟೈಮ್ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಕೊಡಿ ಯಾರೆಲ್ಲ ಇದ್ದೀರಾ. ಅದೆಲ್ಲ ತುಂಬಾ ಒಳ್ಳೇದು. ಕರ್ಬೂಜ, ಕಲ್ಲಂಗಡಿ ಮತ್ತೆ ಕಾಮಕಸ್ತೂರಿ ಬೀಜ ಕುಡಿಯೋದು. ಮಗಳಿಗೆ ಲಂಚ್ ಬಾಕ್ಸ್ಗೆ ಅಂತ ಸ್ನಾಕ್ಸಿಗೆ ಆಪಲ್ ಇಡ್ತಾ ಇದ್ದೀನಿ. ಅಂಡ್ ಹಾಗೆ ಇಡ್ಲಿ, ಮಧ್ಯಾಹ್ನ ಊಟಕ್ಕೂ ಕೂಡ ಅವಳಿಗೆ ಇಡ್ಲಿನೇ ಇಟ್ಟಿದ್ದು. ಅವಳು ರೈಸ್ ತಿನ್ನಲ್ಲ, ತುಂಬಾ ಬೇಜಾರು ಮಾಡ್ಕೊಳ್ತಾರೆ, ರೈಸ್ ತಿನ್ಬೇಕಾ ನಾನೇ ತಿನ್ಬೇಕಾ ಅಂತ. ಹಾಗೆ ಅವಳಿಗೆ 2 ಇಡ್ಲಿ ಮತ್ತೆ ಚಟ್ನಿ ಇಟ್ರೆ ಸಾಕಾಗುತ್ತೆ. ಅವ್ರದ್ದು ಬಾಕ್ಸ್ ಎಲ್ಲ ರೆಡಿ ಮಾಡಿ. ತುಂಬಾ ಕಷ್ಟ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದನ್ನ ನನ್ನ ದಿನ ತುಂಬಾ ಕಷ್ಟ ಅಂತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಮತ್ತೆ ನನ್ನ ಹಸ್ಬೆಂಡ್ಗೂ ಕೂಡ ಕಾಮಕಸ್ತೂರಿ ಬೇಕಿತ್ತಂತೆ. ಸೊ ಬೆಳಗ್ಗೆ ನಾನೊಬ್ಳೆ ಕುಡ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಅವ್ರಿಗೂ ಕೂಡ ಸ್ವಲ್ಪ ನೆನೆ ಹಾಕಿದ್ದೆ. ಅದೊಂದು 10 ಮಿನಿಟ್ಸ್ ನೆನೆದ್ರು ಕೂಡ ಚೆನ್ನಾಗಿ ನೆನೆಯುತ್ತೆ, ನೈಟೇ ನೆನೆಸ್ಬೇಕು ಅಂತ ಏನೂ ಇಲ್ಲ. ಅಂಡ್ ಹಾಗೆ ಈಚೆ ನನ್ನ ಮಗಳಿಗೆ ಎಲ್ಲ ರೆಡಿ ಮಾಡಿ ಬಾಕ್ಸ್ ಎಲ್ಲ, ಮತ್ತೆ ಅವ್ರಿಗೆ 2 ಜಡೆ ಹಾಕ್ಲಿಕ್ಕಿರುತ್ತೆ, 2 ಜಡೆ ಹಾಕ್ಬಿಟ್ಟು ಅವರನ್ನು ಕೂಡ ಸ್ಕೂಲಿಗೆ ಕಳಿಸಿದೆ. ಅವ್ರ ತಿಂಡಿ ಅವರೇ ತಿನ್ಕೊಳ್ತಾರೆ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ದೀರಾ, ಸೊ ಪ್ಲೀಸ್ 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 ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಫುಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಅಂಡ್ ಥ್ಯಾಂಕ್ಸ್, ಇಲ್ಲಿ ತನಕ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.